ಈಗ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದಾದರೆ ಸಂಸದೆ ಸುಮಲತಾ ಅವರ ಕಥೆ ಏನು? ಅವರು ಮಂಡ್ಯದಿಂದನೇ ಸ್ಪರ್ಧೆ ಮಾಡ್ತಾರಾ? ಆಯಿತು, ಬಿ ಜೆ ಪಿ ಅಭ್ಯರ್ಥಿ ಅವರಾಗ್ಲಿಕ್ಕೆ ಆಗಲಿಲ್ಲ, ಮೈತ್ರಿ ಅಭ್ಯರ್ಥಿಯ ಕುಮಾರಸ್ವಾಮಿ ಅವರು ಇಳಿತಾ ಇದ್ದಾರೆ. ಈಗ ಸಂಸದೆ ಸುಮಲತಾ ಅವರ ಕಥೆ ಏನು? ಅವ್ರಿಗೆ ಮಂಡ್ಯ ಅಂತ ಆಸೆ ಇಟ್ಕೊಂಡಿದ್ರು, ಇಲ್ಲೇ ನಾನು ನಿಲ್ತೀನಿ ಅಂತ ಕೂಡ ಮಾತಾಡ್ತಾ ಇದ್ರು. ಈಗ ಅವರು ಟಿಕೆಟ್ ಅವರಿಗೆ ಸಿಕ್ಕಿಲ್ಲ ಅಂತ ಹೇಳಿದ ಮೇಲೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ, ಅಥವಾ ಬೆಂಗಳೂರು ಉತ್ತರಕ್ಕೆ ಬಂದು ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾರಾ, ಅಥವಾ ಚಿಕ್ಕಬಳ್ಳಾಪುರದಲ್ಲಿ ನಿಲ್ಲಿ ಅಂತ ಕೂಡ ಹೇಳ್ತಾ ಇದ್ರು. ಇಲ್ಲ ನಂಗೆ ಚಿಕ್ಕಬಳ್ಳಾಪುರನೂ ಬೇಡ, ಬೆಂಗಳೂರು ಉತ್ತರನೂ ಬೇಡ, ಯಾವುದೂ ಬೇಡ, ನನಗೆ ಮಂಡ್ಯನೇ ಸಾಕು ಅಂತ ಮಾತಾಡ್ತಾ ಇದ್ರು. ಹಾಗಾದರೆ ಮಂಡ್ಯದಿಂದನೇ ಇದೀಗ ಸುಮಲತಾ ಅವರು ಕಂಟೆಸ್ಟ್ ಮಾಡ್ತಾರಾ? ಇದರೊಂದಿಗೆ ಹಿಂದೆ ಇದೇ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ನಿಂತಿದ್ದಾಗ ಸಾಕಷ್ಟು ಶಾಸಕರು JDS ಕಡೆಯಿಂದನೇ ಮಂಡ್ಯದಲ್ಲಿದ್ದಾಗ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸೋಲಿಸಿದ್ರು ಸುಮಲತಾ ಅವರು. ಈಗ ಅವರ ತಂದೆಯ ಸರದಿ, ಅವರ ತಂದೆ ಮೇಲೂ ಕೂಡ ಇದೇ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ನಿಂತ್ಕೊಳ್ತಾರಾ? ಗೊತ್ತಿಲ್ಲ, ವೆಯ್ಟ್ ಮಾಡಬೇಕು. ಅವರ ನಡೆ ಮಾತ್ರ ಬಹಳ ನಿಗೂಢವಾಗಿದೆ. ಇಲ್ಲಿ BJP ಸಭೆ ನಡೆಸುತ್ತೆ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ, ಆದರೆ ಮಂಡ್ಯದ ಸಂಸದೆ ಸುಮಲತಾ ಅವ್ರನ್ನೇ ಕರೆಯಲ್ಲ. ಹಾಗಾಗಿ ಅವರ ನಡೆ ಮಾತ್ರ ನಿಗೂಢ ಅನ್ನಿಸ್ತಾ ಇದೆ. BJPಯಿಂದ ಸುಮಲತಾ ಅವರ ಅಂತರ ಕಾಯ್ದುಕೊಳ್ತಾ ಇದ್ದಾರಾ, ಅಥವಾ ಸುಮಲತಾ ಅವರಿಂದ BJP ಅಂತರ ಕಾಯ್ದುಕೊಳ್ತಾ ಇದೆಯಾ ಗೊತ್ತಿಲ್ಲ. ಮಂಡ್ಯ ಮೈತ್ರಿ ಟಿಕೆಟ್ JDS ಪಾಲಾದ ಹಿನ್ನೆಲೆಯಲ್ಲಿ ನಿಲ್ಲಬೇಕಾ, JDSಗೆ ಸಪೋರ್ಟ್ ಮಾಡಬೇಕಾ, ತಟಸ್ಥರಾಗಿಬಿಡಬೇಕಾ? ಇಷ್ಟು ಪ್ರಶ್ನೆಗಳು ಸದ್ಯಕ್ಕೆ ಸುಮಲತಾ ಅವ್ರ ತಲೆಯಲ್ಲಿ ಓಡ್ತಾ ಇರಬಹುದು. ಬೆಂಗಳೂರು ನಿವಾಸದಲ್ಲೇ ನಿರಂತರವಾಗಿ ಸರಣಿ ಸಭೆಯನ್ನು ಅವರು ಮಾಡ್ತಾ ಇದ್ದಾರೆ. ಆಪ್ತರಿದ್ದಾರೆ ಈ ಸಭೆಯಲ್ಲಿ, ಅಂಬರೀಷ್ ಅಭಿಮಾನಿಗಳಿದ್ದಾರೆ, ಮಂಡ್ಯ ಮುಖಂಡರಿದ್ದಾರೆ. ಎಲ್ಲರೊಂದಿಗೂ ಕೂಡ ಸುಮಲತಾ ಅವರು ಮಾತಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದಾನು ಕೂಡ ಬರೀ ಸಭೆಗಳೇ ನಡೀತಾ ಇದೆ, ನಿರ್ಧಾರ ಮಾತ್ರ ಆಚೆ ಬಂದಿಲ್ಲ. ಮೈತ್ರಿ ಧರ್ಮದ ಪ್ರಕಾರ ಹೋದರೆ JDS ಅಭ್ಯರ್ಥಿಯನ್ನು ಸಪೋರ್ಟ್ ಮಾಡಬೇಕು, ಸ್ವಾಭಿಮಾನದ ಹೆಸರಲ್ಲಿ ಹೋದರೆ ಆಗ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಳ್ಬೇಕಾಗತ್ತೆ. ಮಾತು ತಪ್ಪಿದ BJP ನಿಲುವನ್ನು ತಟಸ್ಥವಾಗಿ ಇದ್ದುಕೊಂಡೇ ಖಂಡಿಸಬೇಕಾ? ತಮಗೆ ಟಿಕೆಟ್ ಅಂತ ಹೇಳಿ ತಮ್ಮ ಬೆಂಬಲ ಪಡ್ಕೊಂಡು ತಮಗೂ ಬೆಂಬಲಿಸಿ ಈಗ ನಮ್ಮನ್ನು ಕೈ ಬಿಟ್ಬಿಡ್ತಾ BJP ಅಂತ ಕೂಡ ಒಂದು ಮಾತಿರಬಹುದು. ಹಾಗಾಗಿ ಸಪೋರ್ಟೇ ಮಾಡದೇ ಇದ್ದರೆ, ತಟಸ್ಥ ಆಗಿಬಿಟ್ರೆ, ಅಥವಾ ಬೇರೆ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರೆ ಇಂಡೈರೆಕ್ಟಾಗಿ ಯಾವ ಅಭ್ಯರ್ಥಿ ಅಫಿಷಿಯಲ್ ಅಂತ ಆಗುತ್ತೋ ಮೈತ್ರಿ ಕಡೆಯಿಂದ ಅವರಿಗೆ ವಿರುದ್ಧವಾಗಿ ಮತ ಬೀಳುವಂತೆ ನೋಡಿಕೊಂಡ್ರೆ ಗೊತ್ತಿಲ್ಲ. ನಿತ್ಯ ಕೂಡ ಭಿನ್ನ ವಿಭಿನ್ನ ಆಲೋಚನೆಯಲ್ಲಿ ಸದ್ಯಕ್ಕೆ ಸುಮಲತಾ ಅವರು ಇರಬಹುದು. ಏನನ್ನೂ ಕೂಡ ಅವರು ಬಾಯ್ಬಿಟ್ಟು ಮಾತಾಡ್ತಾ ಇಲ್ಲ.